ಇನ್ನು ಬೆಂಗಳೂರಿನಲ್ಲಿ ಕೇರಳ ನಾಯಕರ ಒತ್ತುವರಿ ರಾಜಕೀಯ ಈಗ ಆರಂಭ ಆಗಿದೆ. ಯಲಹಂಕದ ಕೋಗಿಲು ಲೇಔಟ್ಗೆ ಕೇರಳದ ನಾಯಕರು ಇವತ್ತು ಕೂಡ ಆಗಮಿಸಿದ್ದಾರೆ. ಒತ್ತುವರಿ ಸ್ಥಳಕ್ಕೆ ಕೇರಳ ಶಾಸಕ ಮಾಜಿ ಸಚಿವ ಜಲೀಲ್ ಭೇಟಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ತಂಡ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದೆ. ಈಗ ತೆರವು ಕಾರ್ಯಾಚರಣೆಯ ಸ್ಥಳಕ್ಕೆ ಸಿಎಂ ಇಬ್ರಾಹಿಂ ಕೂಡ ಆಗಮಿಸಿದ್ದಾರೆ. ಮುಸ್ಲಿಮರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ ಕೇರಳ ಶಾಸಕ ಜಲೀಲ್. ಕರ್ನಾಟಕ ರಾಜಕಾರಣಕ್ಕೆ ಕೇರಳ ಸರ್ಕಾರ ಈಗ ತಲೆ ಹಾಕ್ತಾ ಇರೋದು. ನಿನ್ನೆ ರಾಜ್ಯಸಭಾ ಸದಸ್ಯರು ಬಂದಿದ್ರು, ಇವತ್ತು ಶಾಸಕರೊಬ್ಬರು ಬಂದಿದ್ದಾರೆ, ಅವರ ನಿಯೋಗ ಆಗಮಿಸಿದೆ. ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಕೇರಳ ರಾಜಕೀಯವನ್ನ ನಡೆಸ್ತಾ ಇರೋದು. ಮತ್ತೆ ಕಿಡಿ ಹೊತ್ತಿಸೋದಕ್ಕೆ ಕೇರಳ ನಾಯಕರು ಮುಂದಾಗಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ನಡೆದಿದ್ದಂತಹ ಒತ್ತುವರಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಟ್ವೀಟ್ ಮಾಡಿದ್ರು. ಕೇರಳ ಸಿಎಂ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ರು. ಇವತ್ತು ನಿನ್ನೆ ಹಾಗೂ ಇವತ್ತು ಕೇರಳದ ನಾಯಕರು ಕೂಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೇರಳ ನಾಯಕರಿಂದ ಒತ್ತುವರಿ ರಾಜಕೀಯ ನಡೀತಾ ಇದೆ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ಮಾಡಿಕೊಂಡು ಸುಮಾರು 200ರಷ್ಟು ಮನೆಗಳನ್ನ ನಿರ್ಮಾಣ ಮಾಡಿದ್ರು. ಅಕ್ರಮವಾಗಿ ನಿರ್ಮಿಸಿದಂತಹ ಮನೆಗಳನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೆಸಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ನಾಯಕರು ಈಗ ರಾಜಕೀಯ ತೀನ್ಮೂರ್ತಿ, ಆರ್ ಮುನಿಯಪ್ಪ, DSS, ಆಮೇಲೆ ನಮ್ಮ ಶಾಬಾಸ್ ಖಾನು, ನಾವೆಲ್ಲರೂ ಇವತ್ತು ಬಂದಿದ್ದೇವೆ. ನಾಚಿಕೆಗೇಡು. ನನ್ನ 50 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಇಂಥ ಕೆಟ್ಟ ಘಟನೆ ನಾನು ಎಂದೂ ನೋಡಲಿಲ್ಲ. 4 ಗಂಟೆಗೆ ಬಂದು ನೀವು ಮನೆಗಳನ್ನು ನೀವು ಅತಿಕ್ರಮಣ ಅಂತೀರಲ್ಲ. ನೀರು ಕನೆಕ್ಷನ್ ಕೊಟ್ಟವ್ರು ಯಾರು? ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟವ್ರು ಯಾರು? ಆಧಾರ್ ಕೊಟ್ಟವ್ರು ಯಾರು? ಇವ್ರ ಮಕ್ಕಳು ಇವತ್ತು ಸ್ಕೂಲಲ್ಲಿ ಓದೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಯಾರು? ಇವತ್ತು ಈ ಎಲ್ಲ ನಿಮ್ಮ ಕುಂಡು ಬೈರೇಗೌಡ ಮಗ ಎಂತನೂ ಬೈರ್ತೀನ, ಕೃಷ್ಣ ಬೈರೇಗೌಡ, ಅವನು ಓಟ್ ತಗೊಂಡಿಲ್ವ ಇಲ್ಲಿ? ಇವ್ರ ಹತ್ರಕ್ಕೆ ಬಂದು ಓಟ್ ತಗೊಂಡಾಗ ಸಾಬ್ರು ಓಟ್ ಬೇಕು, ದಲಿತರು ಓಟ್ ಬೇಕು, ಮಜಾ ಇತ್ತು. ಮಜಾ ಮಾಡಿಬಿಟ್ಟೆ. 4 ಗಂಟೆಗೆ ಬಂದು ಮಲಗಿರ್ಬೇಕಾದ್ರೆ ಈ ಚಳಿಗಾಲದಲ್ಲಿ ನೀವು ಬಂದು ಹೊಡೆದ್ರಲ್ಲ. ನಿಮ್ಮ ಮನೇಲಿ ಹೆಂಡ್ರು ಮಕ್ಕಳಿಲ್ಲ, ತಂದೆ ತಾಯಂದ್ರಿಗೆ ನೀವು ನಿಮ್ಮನ್ನು ಹುಟ್ಟಿಸಿ ಇದೇನ ಕಲಿಸಿರೋದು ನಿಮ್ಮ ಸಂಸ್ಕೃತಿ? ಅವರು ಇದು ಸರ್ಕಾರಿ ಜಾಗ, ನನ್ನ ಜಾಗನೇ. ಇವತ್ತಿನ ದಿವಸ ದೊಡ್ಡಗುಂಟೆಯಲ್ಲಿ 2 ಎಕರೆ ನನ್ನ ಜಾಗದಲ್ಲಿ ಸ್ಲಮ್ ಆದಾಗ ನೀವು ಹಂಚಿಬಿಟ್ರಿ. ನಾನೇನು ಒಂದು ರೂಪಾಯಿ ಕೇಳಿದ್ನ? ಆ ಜಾಗ ಬಿಟ್ಕೊಟ್ಟಿಲ್ಲ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರೋಡು, ಅಲ್ಲಿ ನನ್ನ ಜಾಗದಲ್ಲೇ 20,000 ಚದರಡಿ ಬಡವ್ರ ಮನೆ ಕಟ್ಕೊಂಡಿದ್ರು. ಜಾರ್ಜಿ ಓಟ್ ಬೇಕಾಗಿತ್ತು. ಆ ಮುಂಡೆ ನನ್ನ ಜಾಗದಲ್ಲಿ ಅವನು ಹಂಚಿಬಿಟ್ಟ. ನಾನು ಆವಾಗ ಅವರಿಗೆ ಬಡವರಿಗೆ ಕೊಡಿ ಅಂತ ನಾನು ಹೇಳಲಿಲ್ಲ. ಯಾವೊಂದೋ ಜಾಗ ಹಂಚಕ್ಕೆ ನಿಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.